ನೀಲಮ್ಮ ವಿ.ಕೆ. ಪಾಟೀಲ್ ಅವರು, ಶಾಂತಕ್ಕ ಜಯರಾಜ್ ಖಂಡ್ರೆ ಅವರು, ಶಿವಶರಣಪ್ಪ ವಲ್ಲಾಪುರಿ ಅವರು ಅವರೆಲ್ಲರೂ ಪೂಜ್ಯರಿಗೆ ಸನ್ಮಾನ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಮಾಣಿಕ್ ವಾಡೇಕರ್ ಅವರು, ರಾಜ್ಕುಮಾರ್ ಸಿದ್ದೆ ಅವರು ಜೊತೆಗೆ ಎಲ್ಲ ಸದ್ಭಕ್ತರು ಮಾಡಲಿಕ್ಕಿದ್ದು, ಇದೀಗ ಪೂಜ್ಯರ ಗೌರವದ ಭಕ್ತಿ ಗೌರವ ಸನ್ಮಾನದ ಜೊತೆಗೆ ಈಗ ಮಹಾಮಂಗಲ ಕೂಡ ನೆರವೇರಲಿದೆ. ಅದೇ ರೀತಿ ಒಂದು ಪ್ರಕಟಣೆ, ನಾಳೆ 21ನೇ ತಾರೀಕು ನಾಡಿದ್ದು ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಎಲ್ಲ ಕಾರ್ಯಕ್ರಮದ ಪ್ರಯುಕ್ತವಾಗಿ ಇಲ್ಲಿಯ ಟೌನ್ ಹಾಲ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಉಚಿತ ನೇತ್ರ ತಪಾಸಣೆ, ಉಚಿತ ಮೋತಿಬಿಂದು ಶಸ್ತ್ರ ಶಿಬಿರ, ಉಚಿತ ಮೂಲಗದ ತಪಾಸಣೆ ಶಿಬಿರ ನಡೀಲಿಕ್ಕಿದೆ. ಸೊ ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು. 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಭಾರತೀಯ ಪುರಭವನದಲ್ಲಿ ಚನ್ನಬಸವ ಆಶ್ರಮದ ಎದುರುಗಡೆ ಇರುವ ಪುರಭವನದಲ್ಲಿ ಇರ್ತದೆ. ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ವಿನಂತಿಸ್ತೇವೆ. ನಾಳೆ ಬಸವ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಬೆಳಗ್ಗೆ ವಚನ ಪಾರಾಯಣ, ಅದಾದ ಬಳಿಕ ಧ್ವಜಾರೋಹಣ ವೇದಿಕೆ ಕಾರ್ಯಕ್ರಮ. दीपक सर बसव जयंती ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿನ್ನ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನೋ, ತಾಯಿ ನೀನೋ, ಬಂಧು ನೀನೋ, ಬಳಗ ನೀನೋ, ಜನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ. ಶರಣ ಸತ್ಯ ಹರ ಹರ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ನಾಳೆ ಬೆಳಿಗ್ಗೆ ಪ್ರತಿದಿನದಂತೆ 6 ಗಂಟೆಗೆ ಸಾಮೂಹಿಕ ವಚನ ಪಾರಾಯಣವನ್ನು ನಡೀತದೆ. ತದನಂತರ ಶರಣಾರ್ಥಿ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ವಿನಂತಿ. ನಾಳೆ ಸರಿಯಾಗಿ ವಚನ ಪಾರಾಯಣ, ಅದಾದ ಬಳಿಕ ವಿಶೇಷ ಕಾರ್ಯಕ್ರಮ ಧ್ವಜಾರೋಹಣ ಇದೆ, ಬಸವ ಜಯಂತ್ಯೋತ್ಸವದ ಕಾರ್ಯಕ್ರಮ ಇದೆ. ಅದಾದ ಬಳಿಕ 12 ಗಂಟೆಗೆ ಪೂಜ್ಯರ ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ 75 ಮನೆಗಳಲ್ಲಿ
ನಡೆದು ಬಂದಂತ ಪೂಜ್ಯ ನಡೆದು ಬಂದ ದಾರಿ ಎಂಬುದರ ಕುರಿತಾದ ಕಾರ್ಯಕ್ರಮ ಅದು 12 ಗಂಟೆಗೆ ಇದೇ ವೇದಿಕೆ ಮೇಲೆ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ವಿನಂತಿಸ್ತೇನೆ. ಇಲ್ಲಿ ಬಂದವರೆಲ್ಲ ದಯವಿಟ್ಟು ಪ್ರಸಾದ ಸ್ವೀಕರಿಸಬೇಕಾಗಿ